ದೇಹದ ಕೊನೆ ಹನಿ ರಕ್ತ ಇರೋವರೆಗೂ ಹೋರಾಡಿ ಸಾಯ್ತೀನಿ ಕನ್ನಡಕ್ಕಾಗಿ. ಯಾವನಿಗೂ ತಲೆ ತಗ್ಸಲ್ಲ, ತಲೆ ಬಹಗಲ್ಲ ಕನ್ನಡಕ್ಕೋಸ್ಕರ, ಕರ್ನಾಟಕಕ್ಕೋಸ್ಕರ, ಕನ್ನಡದ ಮಕ್ಕಳಿಗೋಸ್ಕರ. ಎಂಥದೇ ಬರಲಿ. ಇವ್ರು ತಗೊಂಡೋಗಿ ನಾಮಫಲಕ ಹೋರಾಟದಲ್ಲಿ ಜೈಲಲ್ಲಿ ಇಟ್ಟರಲ್ಲ, ಆ 2 ರಾತ್ರಿ ನಾನು ಅನುಭವಿಸಿದಿತ್ತಲ್ಲ, ಯಾರು ಕನ್ನಡದವರು ಚಳುವಳಿಗಾರರು ಯಾರೂ ಅನುಭವಿಸೋಕ್ಕೆ ಸಾಧ್ಯ ಇಲ್ಲ. ಆಗ ನನ್ನ ಆರೋಗ್ಯ ಪ್ರಾಬ್ಲಮ್ ಇತ್ತು, ತೊಂದರೆ ಇತ್ತು. ಟ್ಯಾಬ್ಲೆಟು ಕೊಡಲಿಲ್ಲ, ಒಂದು ಬಾಟ್ಲು ನೀರು ಕೊಡಲಿಲ್ಲ. ಬೆಳಗಿನ ಜಾವ ಹಸು ತಡೆಯೋಕ್ಕಾಗದರೆ 2ನೇ ದಿವಸ ಸ್ನಾನಕ್ಕೆ ಅಂತ ನೀರು ಬಿಡ್ತಾರೆ ಜೈಲಲ್ಲಿ. ಬೀಚಿಂಗ್ ಪೌಡ್ರ್ ಹಾಕಿರ್ತಾರೆ, ಅದನ್ನು ಕುಡಿದು ಹೊಟ್ಟೆ ಎಷ್ಟು ಮಳಸೋದು ಅಂದರೆ, ನನ್ನ ಜಾಗದಲ್ಲಿ ಯಾರು ಇದ್ದರೆ ಇನ್ನೊಂದು ದಿವಸ ಕನ್ನಡ, ಕರ್ನಾಟಕ, ಕನ್ನಡಿಗ ಅಂತೇಳಿ ಮಾತಾಡಬಾರ್ದು ಅಂಥ ಎಲ್ಲ ಪರಿಸ್ಥಿತಿ ಮಧ್ಯದಲ್ಲಿ ಯಾವತ್ತೂ ನನ್ನ ಸ್ವಾರ್ಥ ಇಟ್ಕೊಳ್ಳಿ.